ನಿನ್ನ ಜೊತೆ ನನ್ನ ಕಥೆ. ಹೇಗೆ ಮೂವಿಂಗ್ ವಿಡಿಯೋ ಮಾಡೋದು ಫೋಟೋದಲ್ಲಿ ಅಂತ ನೋಡೋಣ ಬನ್ನಿ. ಓಪನ್ ಅಲೈಟ್ ಮೋಷನ್. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಹಂಗೆ ಪ್ರೆಸ್ ಮಾಡಿ. ಇವಾಗ ಅಲೈಟ್ ಮೋಷನ್ ಓಪನ್ ಮಾಡೋಕ್ಕೆ ಮುಂಚೆ ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡಿ. ಇದು ನನ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಏನಕ್ಕೆ ಅಂತ ಇವಾಗ ಹೇಳ್ತೀನಿ. ಇವಾಗ ಫೋಟೋ ಒಂದೇ ಲೆಂತಲ್ಲಿ ಸ್ಕ್ರಾಲ್ ಮಾಡ್ಕೊಂಡು ಹೋಗೋಣ. ಸೊ ಇವಾಗ ಇಲ್ಲಿ ನ್ಯೂ ಟೆಕ್ಸ್ಟ್ ಐತೈತಲ್ಲ ಅದನ್ನ ಡಿಲೀಟ್ ಮಾಡೋಣ. ಓಕೆ, ಲೆಫ್ಟ್ ಸೈಡಲ್ಲಿರೋ 3 ಡಾಟ್ ಬಟನ್ಸ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಇಮೇಜ್ ಸೈಜ್ ಐತೈತಲ್ಲ ಫ್ರೆಂಡ್ಸ್, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಾನು ಯಾವ ರೇಷಿಯೋ ತೊಗೊತೀನಿ ಅದೇ ರೇಷಿಯೋ ಇಲ್ಲಿ 1280 ಐತಲ್ಲ ಅದನ್ನ 1080 ಮಾಡಿ. ಸೊ ಇಲ್ಲಿ 1080 ಇರಬೇಕು. ಈ ಕಡೆ ಲೆಫ್ಟ್ ಸೈಡಲ್ಲಿ 8000 ಇರಬೇಕು, 8000. ನಾವು ಓಕೆ ಮಾಡಿ. ಈ ಥರ ಲೆಂತ್ ಬರುತ್ತೆ. ಇವಾಗ ಪ್ಲಸ್ ಸಿಂಬಲ್ನ ಕ್ಲಿಕ್ ಮಾಡಿ. ಅಲ್ಲಿ ಫ್ರಮ್ ಗ್ಯಾಲರಿ ಅಂತ ಐತಲ್ಲ ಫ್ರೆಂಡ್ಸ್, ಅದನ್ನ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನಾನು ಇವರ ಹತ್ರ ಅದನ್ನ ಪಿಕ್ಚರ್ದು ತೊಗೊಂಡಿದ್ದೀನಿ ಫೋಟೋಸ್ನ. ಇವಾಗ ಒಂದೊಂದೇ ನಾನು ಆ್ಯಡ್ ಮಾಡ್ತೀನಿ. ಯಾವ ಥರ ಆ್ಯಡ್ ಮಾಡ್ತೀನಿ ಅದು ನೋಡ್ಕೊಳ್ಳಿ. ಇಲ್ಲಿ ನಾನು 16:9 ರೇಷಿಯೋ ತೊಗೊಂಡಿದ್ದೀನಿ. ಅದನ್ನ ಓಕೆ ಮಾಡಿಕೊಂಡು ಇವಾಗ ಅದನ್ನು ಸ್ಕ್ರಾಲ್ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಳೋಣ. ಸೈಜ್ ರೆಡ್ಯೂಸ್ ಮಾಡಿಕೊಂಡು ನಾನು ಯಾವ ಥರ ಮಾಡ್ತಾಯಿದ್ದೀನಿ ನೋಡಿ. ಸೈಜ್ನ ಮಾಡ್ಕೊಳ್ಳಿ, ನಿಧಾನಕ್ಕೆ ಮಾಡಿ, ಅರ್ಜೆನ್ಸಿ ಏನಿಲ್ಲ. ನಿಧಾನಕ್ಕೆ ವಿಡಿಯೋ ನೋಡಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ. ಆ ಲೆಂತಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತಾ ಅಂತ ನೋಡಿ ಫಸ್ಟು. ಆಗಲ್ಲ ಅಂದರೆ ಅದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿಕೊಂಡು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಅದನ್ನ ಪ್ಲೇಸ್ ಮಾಡ್ಕೊಳ್ಳಿ. ಇವಾಗ ಇದೇ ಥರ ಇನ್ನೊಂದು ಇಮೇಜ್ನು ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಸೆಕೆಂಡ್ ಇಮೇಜ್ ತೊಗೊಂಡಿದ್ದೀನಿ. ಸೇಮ್ ನಾನು 16:9 ರೇಷಿಯೋ ತೊಗೊಂಡು ಮಾಡ್ತಾಯಿದ್ದೀನಿ. ಇವಾಗ ಪ್ಲಸ್ ಸಿಂಬಲ್ ರೈಟ್ ಟಿಕ್ ಮಾರ್ಕ್ನ ಕ್ಲಿಕ್ ಮಾಡಿ. ಸೇಮ್ ಇವಾಗ ಫಸ್ಟ್ ಇಮೇಜ್ ಯಾವ ಥರ ನಾನು ರೆಡ್ಯೂಸ್ ಮಾಡ್ಕೊಂಡು ಬಂದು, ಸೇಮ್ ಸೆಕೆಂಡ್ ಇಮೇಜ್ ನಾನು ಅದೇ ಥರ ರೆಡ್ಯೂಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಸೆಕೆಂಡ್ ಇಮೇಜು ನಾನು ರೆಡ್ಯೂಸ್ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಇವಾಗ ಸೇಮ್ ಲೆಂತಿಗೆ ಮಾಡ್ತಾ ಇದ್ದೀನಿ. ಇವಾಗ ಇದೇ ಥರನೇ ಎಲ್ಲ ಇಮೇಜಸ್ಸು ನೀವು ಆ್ಯಡ್ ಮಾಡ್ಕೊಂಡು ಬನ್ನಿ. ಇಲ್ಲಿ ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಕಟ್ ಶಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಆ ಥರ ನಾನು ಲೈನ್ ಬೈ ಲೈನಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ಇಲ್ಲಿ ನೋಡ್ಬೋದು. ಸೇಮ್ ಇದೇ ಥರನೇ ಲೈನ್ ಬೈ ಲೈನಲ್ಲಿ ಆ್ಯಡ್ ಮಾಡ್ಕೊಂಡು ಬನ್ನಿ ಎಲ್ಲ ಇಮೇಜಸ್ಸನ್ನು. ನಿಮಗೆ ಎಷ್ಟು ಇಮೇಜಸ್ ಬೇಕೋ ಅಷ್ಟು ಇಮೇಜಸ್ ನೀವು ಆ್ಯಡ್ ಮಾಡ್ಕೊಬೋದು. ಇವಾಗ ಇದನ್ನ ಹೇಗೆ ಸೇವ್ ಮಾಡೋದು ಅಂತ ನಾನು ಹೇಳ್ತೀನಿ. ಅಲ್ಲಿ ಪ್ಲಸ್ ಸಿಂಬಲ್ ಪಕ್ಕದಲ್ಲಿರೋ ಕ್ಲಿಕ್ ಮಾಡಿ. ಅಲ್ಲಿ ಸೇವ್ ಇಮೇಜ್ ಸೇವ್ ಆ್ಯಸ್ ಇಮೇಜ್ ಐತಲ್ಲ ಅದು ನೋಡಿ. ಆಮೇಲೆ ಇಲ್ಲಿ ಸೇವ್ ಟು ಗ್ಯಾಲರಿಗೆ ಸೇವ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಇಮೇಜ್ ಸೇವ್ಡ್ ಅಂತ ಬಂತು. ನಾನು ಗ್ಯಾಲರಿಯಲ್ಲೂ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡ್ಬೋದು. ಗ್ಯಾಲರಿಯಲ್ಲಿ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇಮೇಜಸ್ ಯಾವ ಥರ ಐತೆ ಅಂತ. ನೋಡಿದ್ರಲ್ಲ ಎಷ್ಟು ಕ್ಲಾರಿಟಿ ಆಗೈತೆ ಇಮೇಜಸ್ ಅಂತ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಸಿಂಪಲ್ ಆಗಿರುತ್ತೆ. ಸೇಮ್ ಇವಾಗ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡಿ. ಇವಾಗ ಅಲ್ಲಿ ಪ್ಲಸ್ ಸಿಂಬಲ್ ಕ್ರಿಯೇಟ್ ಮಾಡಿ 16:9 ರೇಷಿಯೋ ತೊಗೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮಾಡ್ತೀನಿ. ಇವಾಗ ಅಲ್ಲಿ ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡಿ ಆ್ಯಡ್ ಆ್ಯಂಡ್ ಇಮೇಜಸ್ ಆ್ಯಂಡ್ ವೀಡಿಯೋಸ್ ಐತೆ ಅದಲ್ಲ, ಅದಕ್ಕೆ ಹೋಗಿ ಅಲ್ಲಿ ನಾವು ಸೇವ್ ಮಾಡಿರೋ ಇಮೇಜ್ನ ಪ್ಲೇಸ್ ಮಾಡಿ. ನೋಡಿ, ಈ ಥರ ಪ್ಲೇಸ್ ಆಗುತ್ತೆ. ಸೊ ಇಲ್ಲಿ ಡಸ್ಟ್ಬಿನ್ ಪಕ್ಕದಲ್ಲಿರೋ 3 ಡಾಟ್ ಬಟನಲ್ಲಿ ಫಿಲ್ ಸ್ಕ್ರೀನ್ ಅಂತ ಐತೆ ಆಪ್ಷನ್, ಅದನ್ನ ಮಾಡ್ಕೊಂಡೆ ಅಂದರೆ ನಿಮ್ಗೆ ಈ ಥರ ಬರುತ್ತೆ. ಸೊ ಇವಾಗ ಏನು ಮಾಡೋಣ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲೈತೋ ಇಮೇಜ್ನ ಡೌನ್ ಸ್ಕ್ರಾಲ್ ಮಾಡ್ಕೊಂಡು ಹೋಗೋಣ. ಇವಾಗ ಏನು ಮಾಡೋಣ, ಇಲ್ಲೊಂದು ಸ್ಟಾರ್ಟಿಂಗ್ ಒಂದು ಕೀ ಫ್ರೇಮ್ ಮಾಡೋಣ. ಕೀ ಫ್ರೇಮ್ ಆದಮೇಲೆ ಸೇಮ್ ಎಂಡ್ ಪಾಯಿಂಟ್ ತನಕ ತೊಗೊಂಡೋಗಿ ಈ ರೆಡ್ ಲೈನ್ ಇನ್ನೊಂದು ಇಲ್ಲಿ ಟಿಪ್ ಹೇಳ್ಕೊಡ್ತಾ ಇದ್ದೀನಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ರೆಡ್ ಲೈನ್ ಬರ್ತಿದೆಯಲ್ಲ,
ಅದು ಸ್ಟ್ರೈಟಾಗಿ ರೆಡ್ ಲೈನ್ ಬಂತು ಅಂದರೆ ಇಮೇಜು ಕರೆಕ್ಟಾಗಿ ಲೈನಲ್ಲಿ ಇದೆ ಅಂತ. ಅಕಸ್ಮಾತ್ ಏನಾದ್ರು ಬ್ಲ್ಯಾಕ್ ಲೈನ್ ಬಂದಿಲ್ಲ ಅಂದರೆ ಇಮೇಜು ಆ ಕಡೆ ಈ ಕಡೆ ಮಿಸ್ಪ್ಲೇಸ್ ಆಗ್ತಿದೆ ಅಂತ ತೋರಿಸ್ತಿದೆ. ಸೊ ನಿಧಾನಕ್ಕೆ ಡೌನ್ ಸ್ಕ್ರಾಲ್ ಮಾಡ್ಕೊಂಡು ಹೋಗಿ ರೆಡ್ ಲೈನ್ ಕಾಣಿಸ್ದಂಗೆ ನೋಡಿ, ನಂದಿಲ್ಲ ರೆಡ್ ಲೈನಲ್ಲೇ ಬರ್ತೈತೆ. ಸೊ ಇಲ್ಲೊಂದು ಈ ಟ್ರಿಕ್ನ ನಾನು ಎಲ್ಲರಿಗೂ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಮಾಡಿ ಚೆನ್ನಾಗಿ ಬಂದರೆ ಅಂದರೆ ನನ್ನ ಕಮೆಂಟಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಂಗೆ ವಿಡಿಯೋ ಲೈಕ್ ಆದರೆ ನನಗೆ ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ನೋಡ್ಬೋದು ಎಂಡಿಂಗ್ವರೆಗೂ ಬಂದಿದೆ ಇಮೇಜು. ಇವಾಗ ಟೈಮ್ ರೇಷಿಯೋ ತೊಗೊಂಡು ಟೈಮ್ ರೇಷಿಯೋನ 0.008 ಸೆಕೆಂಡ್ಸ್ ಹಾಕೊಂಡು. ಸೊ ಇಲ್ಲಿ ವಿಡಿಯೋ ಲೆಂತ್ ಆಗಿರುತ್ತೆ. ಇಲ್ಲಿ ನೀವು ಎಷ್ಟು ಸೆಕೆಂಡ್ಸ್ ಬೇಕೋ ಅಷ್ಟು ಸೆಕೆಂಡ್ಸ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು 30 ಸೆಕೆಂಡ್ಸ್ವರೆಗೂ ನಾನು ಡ್ರ್ಯಾಗ್ ಮಾಡ್ಕೊತೀನಿ. ಇವಾಗ ಇಲ್ಲಿ ನೋಡೋಣ, ನಿಮಗೆ ಎಷ್ಟು ಸೆಕೆಂಡ್ಸ್ ಬೇಕು ಅಷ್ಟು ಸೆಕೆಂಡ್ಸ್ ಟ್ರಿಮ್ ಮಾಡಿದ್ಮೇಲೆ ಇಲ್ಲಿ ನಾನು 30 ಸೆಕೆಂಡ್ಸ್ ತೊಗೊಂಡು ಟ್ರಿಮ್ ಮಾಡ್ತಾಯಿದ್ದೀನಿ. ಇವಾಗ ಸಾಂಗ್ ಅಟ್ಯಾಚ್ ಮಾಡೋಣ. ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋಸ್ಗೆ ಹೋಗಿ, ಆಡಿಯೋಸಲ್ಲಿ ನಿಮ್ಗೆ ಬೇಕಾಗಿರೋ ಸಾಂಗ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನಾನು ಇದೇ ಸಾಂಗ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ನೀನಾದೇನೋ ಸಾಂಗ್ನ. ಅದು ನಿಮಗೆ ಎಲ್ಲಿಂದ ಟ್ಯೂನು ಇರುತ್ತೋ ಅಲ್ಲಿಂದ ನೀವು ಟ್ರಿಮ್ ಮಾಡ್ಕೊಬೋದು ಸಾಂಗ್ನ. ಆಮೇಲೆ ಅದನ್ನ ಸ್ಟಾರ್ಟಿಂಗ್ ಪಾಯಿಂಟ್ವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ. ಅದನ್ನ ಲಾಂಗ್ ಪ್ರೆಸ್ ಮಾಡಿ ಮತ್ತು ರೈಟ್ ಸೈಡ್ಗೆ ಫಾರ್ವರ್ಡ್ ಮಾಡಿ. ಈ ಥರ ನಿಮಗೆ ಡ್ರ್ಯಾಗ್ ಆಗುತ್ತೆ. ನೋಡಿದ್ರಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ 00.00.00 ಬರಬೇಕು. ಕರೆಕ್ಟಾಗಿ ಸ್ಟಾರ್ಟಿಂಗ್ ಪಾಯಿಂಟ್ವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲೂ ಅಷ್ಟೇ 30 ಸೆಕೆಂಡ್ಸ್ವರೆಗೂ ಟ್ರಿಮ್ ಮಾಡ್ಕೊಳ್ಳಿ ಸಾಂಗ್ನ. ಸಾಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ಇವಾಗ ನೋಡೋಣ ಹೇಗೆ ನನ್ನ ಇನ್ಸ್ಟಾಗ್ರಾಮ್ ಲೋಗೋ, ಫೇಸ್ಬುಕ್ಕು ಅವೆಲ್ಲ ಆ್ಯಡ್ ಮಾಡೋದು ಹೇಗೆ ಅಂತ ನೋಡೋಣ. ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎ ಟೆಕ್ಸ್ಟ್ ಅಂತ ಐತಲ್ಲ, ಅಲ್ಲಿ ನಿಮ್ಮ ಚಾನೆಲ್ ನೇಮು, ಇನ್ಸ್ಟಾಗ್ರಾಮ್ ನೇಮು, ಯೂಸರ್ ನೇಮ್ ಏನಾದರೂ ಆಗಿರ್ಬೋದು ಟೈಪ್ ಮಾಡಿ. ಇಲ್ಲಿ ನಾನು CK ಟೆಕ್ ಸೊಲ್ಯೂಷನ್, ಇದು ನನ್ನ ಇನ್ಸ್ಟಾಗ್ರಾಮ್ ಯೂಸರ್ ನೇಮು ಆಗಿದೆ, ಪ್ಲಸ್ ನನ್ನ ಯೂಟ್ಯೂಬ್ ಚಾನಲ್ನ ಯೂಸರ್ ನೇಮು ಇದೇ ಆಗಿದೆ. ಸೊ ಇಲ್ಲಿ ನಾನು CK ಟೆಕ್ ಸೊಲ್ಯೂಷನ್ ಅಂತ ನಾನು ಟೈಪ್ ಮಾಡ್ತಾಯಿದ್ದೀನಿ. ಕಲರ್ನ ವೈಟ್ ಮಾಡ್ತೀನಿ. ಆಮೇಲೆ ಫಾಂಟ್ನ ಇಲ್ಲಿ ನಾನು ಶ್ಯಾಡೋ ಇಂಟ್ರೋ ಅಂತ ಒಂದು ಟೆಕ್ಸ್ಟ್ ಇದೆ, ಅದನ್ನ ನಾನು ಇಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ನಾನು ತೊಗೊಂಡಿರೋ ಇಂಟ್ರೋ ಬಂದು ಶ್ಯಾಡೋ ಇಂಟ್ರೋ. ಸೊ ಇವಾಗ ಅದನ್ನ ನೀವು ಕೆಳಗೆ ಸ್ಕ್ರಾಲ್ ಮಾಡ್ಕೊಂಬನ್ನಿ. ಇವಾಗ ಇನ್ಸ್ಟಾಗ್ರಾಮ್ ಲೋಗೋ ಮತ್ತು ಟೆಲಿಗ್ರಾಮ್ ಲೋಗೋ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಮೇಲೆ ಇದನ್ನ ಲಾಸ್ಟ್ 30 ಸೆಕೆಂಡ್ಸ್ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಸೇಮ್ ಇದೂ ಅಷ್ಟೇ. ಇಲ್ಲಾನು ಇವಾಗ ನಾವು ಲೋಗೋ ಆ್ಯಡ್ ಮಾಡಿದ್ರು ಅದನ್ನು 30 ಸೆಕೆಂಡ್ಸ್ವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು. ಇಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಟೆಲಿಗ್ರಾಮ್ ಲೋಗೋನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನ ಕ್ರೋಮೋಕಿ ಹಾಕಿ ನಾನು ಕ್ರೋಮೋಕಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಎಫೆಕ್ಟ್ಸ್ಗೆ ಹೋಗಿ ಎಫೆಕ್ಟ್ಸಲ್ಲಿ ನೀವು ಮಾಸ್ಕ್ ಐತೆ, ಮಾಸ್ಕ್ ಅಲ್ಲಿ ನಿಮಗೆ ಕ್ರೋಮೋಕಿ ಆಪ್ಷನ್ಸ್ ಐತೆ, ಅಲ್ಲೋಗಿ ನೀವು ಕ್ರೋಮೋಕಿನ ಅಪ್ಲೈ ಮಾಡ್ಬೋದು. ಆಮೇಲೆ ಅದನ್ನ ರೆಡ್ಯೂಸ್ ಮಾಡಿ ಝೂಮ್ ಔಟ್ ಮಾಡಿ ಅದನ್ನ ನೀವು CK ಟೆಕ್ ಸೊಲ್ಯೂಷನ್ ಪಕ್ಕದಲ್ಲಿ
ಪ್ಲೇಸ್ ಮಾಡ್ಬೋದು. ಮೂವ್ ಆನ್ ಟ್ರಾನ್ಸ್ಮಿಟ್ ಯೂಸ್ ಮಾಡಿಕೊಂಡು ಅದನ್ನ ನೀವು ಪ್ಲೇಸ್ ಮಾಡ್ಕೊಬೋದು. ಇದನ್ನು ಅಷ್ಟೇ 30 ಸೆಕೆಂಡ್ಸ್ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಬೇಕು. ಇವಾಗ ಇನ್ಸ್ಟಾಗ್ರಾಮ್ ಲೋಗೋನು ನಾನು ಆ್ಯಡ್ ಮಾಡಿದ್ದೀನಿ. ಸೇಮ್ ಇದನ್ನು 30 ಅದೇ ಆ್ಯಡ್ ಎಫೆಕ್ಟ್ಗೆ ಹೋಗಿ ಆ್ಯಡ್ ಎಫೆಕ್ಟಲ್ಲಿ ಮಾಸ್ಕ್ ಹೋಗಿ ಮಾಸ್ಕಲ್ಲಿ ಕ್ರೋಮೋಕಿ ಆಪ್ಷನ್ ಮಾಡಿಕೊಂಡು ಪ್ಲೇಸ್ ಮಾಡ್ಬೋದು. ಇದನ್ನು ಅಷ್ಟೇ ಝೂಮ್ ಔಟ್ ಮಾಡಿಕೊಂಡು ಮೂವ್ ಔಟ್ ಟ್ರಾನ್ಸ್ಮಿಟ್ಗೆ ಹೋಗಿ ನೀವು ಪ್ಲೇಸ್ ಮಾಡ್ಕೊಬೋದು. ಆಮೇಲೆ ಇವಾಗ ನಾವು ಇನ್ಸ್ಟಾಗ್ರಾಮ್ ಲೋಗೋ ಮೇಲೆ ಅಟ್ಯಾಚ್ ಮಾಡಿದ್ವಲ್ಲ ಅದನ್ನು 30 ಸೆಕೆಂಡ್ಸ್ವರೆಗೂ ಎಕ್ಸ್ಟೆಂಡ್ ಮಾಡೋಣ. ಆಮೇಲೆ ಇಲ್ಲಿ ನಾವು ಇನ್ಸ್ಟಾಗ್ರಾಮ್ ಲೋಗೋ ಮೇಲೆ ಕ್ಲಿಕ್ ಮಾಡಿ ಓವರ್ ಲೇಯರ್ ಅಂತ ಐತಲ್ಲ, ಅಲ್ಲಿ ಕಾಂಟ್ರಾಸ್ಟ್ಗೆ ಹೋಗಿ ಕಾಂಟ್ರಾಸ್ಟಲ್ಲಿ ಓವರ್ ಲೇಯರ್ ಅಂತ ಐತೆ ಆಪ್ಷನ್, ಅದನ್ನ ಕ್ಲಿಕ್ ಮಾಡಿ. ಇಲ್ಲನೂ ಅಷ್ಟೇ ಇನ್ಸ್ಟಾಗ್ರಾಮ್ ಲೋಗೋ, ಟೆಲಿಗ್ರಾಮ್ ಲೋಗೋ ಮತ್ತು CK ಟೆಕ್ಸ್ಟ್ ಸೊಲ್ಯೂಷನ್ ಅಂತ ಇದೆಯಲ್ಲ ಆ ಟೆಕ್ಸ್ಟ್ನ ಮೂರನ್ನು ಮಾಡ್ಕೊಬೇಕು. ಅದಾದಮೇಲೆ ಏನಕ್ಕೆ ಡಿಫ್ರೆನ್ಸ್ ಆಗುತ್ತೆ ಅಂತ ನೋಡ್ಬೋದು. ಇಲ್ಲಿ ನೀವು ಹಂಗೆ ಸ್ಕ್ರಾಲ್ ಮಾಡ್ಕೊಂಡು ಹೋದೆ ಅಂದರೆ ನಿಮಗೆ ವೈಟ್ ಲೈಟ್ ಬಂದಾಗ CK ಟೆಕ್ಸ್ಟ್ ಸೊಲ್ಯೂಷನ್ ನಿಮಗೆ ಲೋಗೋ ಅದು ಹೈಲೈಟಾಗಿ ಕಾಣಿಸ್ತೈತೆ. ಸೊ ಇದು ಮಾಡಿದಾಗಿಂದ ಈ ಥರ ಆಗುತ್ತೆ. ಇವಾಗ ಹೇಗೆ 4K ವಿಡಿಯೋ ಆಗಿ ಸೇವ್ ಮಾಡೋದು ಅಂತ ನೋಡೋಣ. ಸೆಟ್ಟಿಂಗ್ಸ್ಗೆ ಹೋಗಿ ಸೆಟ್ಟಿಂಗ್ಸಲ್ಲಿ 30 FPS ಇರೋದನ್ನ 60 FPSಗೆ ಕನ್ವರ್ಟ್ ಮಾಡಿ. ಆಮೇಲೆ ಪಕ್ಕದಲ್ಲಿರೋ ಆ್ಯರೋ ಸಿಂಬಲ್ನ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ. ಎಕ್ಸ್ಪೋರ್ಟ್ ಆದಮೇಲೆ ಕಂಪ್ಲೀಟ್ ವಿಡಿಯೋ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.